ಎಸ್, ಇದೀಗ ನಮ್ಮ ಜೊತೆ ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಮೆಡಿಕಲ್ ಸೈನ್ಸಸ್ ಮತ್ತು ರಿಸರ್ಚ್ ಸೆಂಟರ್ನ ಡೀನ್ ಹಾಗೂ ಪ್ರಿನ್ಸಿಪಲ್ ಆಗಿರುವಂಥ ಡಾಕ್ಟರ್ ಡಿ ಪ್ರೇಮ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಸರ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಮುಖ್ಯವಾಗಿ ನಾನು ನಿಮ್ಮ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಜೊತೆ ಮಾತನಾಡಿಸ್ತಾ ಇದ್ದೆ. ಒನ್ ಥಿಂಗ್ ದೇ ಆರ್ ವೆರಿ ಹ್ಯಾಪಿ ಅಬೌಟ್ ಅಂತ ಅಂದರೆ ಇಲ್ಲಿ ಅಂದರೆ ಎಲ್ಲ ಒಂದೇ ಸೂರಿನಡಿ ಅವರಿಗೆ ಸಿಗುವಂಥ ಒಂದು ವಾತಾವರಣ ಈ ಮೆಡಿಕಲ್ ಕಾಲೇಜಲ್ಲಿ ಇದೆ ಅನ್ನುವಂಥದ್ದು. ನಿಮ್ಮದೇ ಈಸ್ಟ್ ಪಾಯಿಂಟ್ನ ಹಾಸ್ಪಿಟಲ್ ಕೂಡ ಇದೆ, ಮತ್ತು ಇಲ್ಲಿ ಫಾರ್ಮಸಿ, ಮೆಡಿಕಲ್ಗೆ ಸಂಬಂಧಪಟ್ಟ ಸಾಕಷ್ಟು ಬ್ರಾಂಚಸ್ ಆಗಿರ್ಬೋದು. ಒಂದು ರೀತಿ ಎಲ್ಲರೂ ಕೋಆರ್ಡಿನೇಟೆಡ್ ಆಗಿ ವರ್ಕ್ ಮಾಡುವಂಥ ವಾತಾವರಣ ಇಲ್ಲಿದೆ. ದೇ ಆರ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್ ಸರ್. ಸೊ ಆ ನಿಟ್ಟಿನಲ್ಲಿ ಈ ಒಂದು ಮೆಡಿಕಲ್ ಕಾಲೇಜ್ಗೆ ಎಕ್ಸ್ಟ್ರಾ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಹೌದು, ನೀವು ಹೇಳಿದಾಗೆ ನಮಗೆ ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜಲ್ಲಿ ಆಲ್ ಸ್ಟ್ರೀಮ್ಸ್ ಆಫ್ ಮೆಡಿಕಲ್ ಎಜುಕೇಷನ್ ಅಂತ ಹೇಳ್ತೀವಿ. ಅದೆಲ್ಲ ಕೋರ್ಸಸ್ ಕೂಡ ನಮ್ಮಲ್ಲಿದೆ. ಮೆಡಿಕಲ್ ಕಾಲೇಜ್ ಇದೆ, ಫಾರ್ಮಸಿ ಕಾಲೇಜ್ ಇದೆ, ನಮಗೆ ನರ್ಸಿಂಗ್ ಕಾಲೇಜ್, ಅದಕ್ಕೆ ಮತ್ತು ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸಸ್ ಕಾಲೇಜ್ ಎಲ್ಲ ಕೂಡ ಒಂದೇ ಕ್ಯಾಂಪಸಲ್ಲಿರೋದ್ರಿಂದ ನಮ್ಮ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಜೊತೆಗೆ ಬೇರೆ ನಮ್ಮ ಅಲೈಡ್ ಹೆಲ್ತ್ಸ್ ಅದರ್ ಸ್ಟ್ರೀಮ್ಸ್ ಆಫ್ ಮೆಡಿಕಲ್ ಎಜುಕೇಷನ್ ಏನಿದೆ ಎಲ್ಲರಿಗೂ ಅನುಕೂಲ ಆಗೋಂಥ ಒಂದು ಪರಿಸ್ಥಿತಿ ನಮ್ಮಲ್ಲಿ ಇದೆ. ಅದು ಒಬ್ಬರಿಂದ ಒಬ್ಬರಿಗೆ ಸಹಕಾರಿ ಆಗ್ತಾ ಇದೆ. ಸರ್, ಮೆಡಿಕಲ್ ಫೀಲ್ಡಲ್ಲಿ ಎಸ್ಪೆಷಲಿ ಅಕಾಡೆಮಿಕ್ ಲರ್ನಿಂಗ್ ಜೊತೆ ಕ್ಲಿನಿಕಲ್ ಟ್ರೈನಿಂಗ್ ಕೂಡ ಅಷ್ಟೇ ಅವಶ್ಯಕವಾಗಿರುತ್ತೆ. ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಅದೊಂದು ಮೈಂಡ್ ಟ್ರೈನಿಂಗ್ ಕೂಡ ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಈಸ್ಟ್ ಪಾಯಿಂಟಲ್ಲಿ ಯಾವ ರೀತಿಯಾಗಿ ನೀವು ಇನಿಷಿಯೇಟಿವ್ಸ್ನ ತಗೊಳ್ತಾ ಇದ್ದೀರಾ? ಈಗ ನೀವು ಹೇಳಿದಾಗೆ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಪಾಠ ಪ್ರವಚನಗಳ ಜೊತೆಗೆ ಅವರಿಗೆ ಕ್ಲಿನಿಕಲ್ ಟೀಚಿಂಗ್ ಅಂತ ಹೇಳಿದ್ರೆ ಪೇಷಂಟ್ ಜೊತೆಯಲ್ಲಿ ಸಂಪರ್ಕದೊಡನೆ ನಾವೇನು ಅವ್ರಿಗೆ ಹೇಳ್ಕೊಡ್ತೇವೆ ಅದು ಕೂಡ ಅವಶ್ಯಕವಾಗಿದೆ. ಈಗ ನಿಮಗೆಲ್ಲರೂ ತಿಳಿದಿರುವ ಹಾಗೆ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ನಮಗೆ ಒಂದು ಸಿಲೆಬಸನ್ನು ಪ್ರಿಸ್ಕ್ರೈಬ್ ಮಾಡ್ತಾ ಇದೆ. ಮೊದಲು ಇದ್ದ ಹಾಗಿಂತ ಈಗ ಕೆಲವು ಬದಲಾವಣೆಗಳನ್ನು ತಂದಿದ್ದಾರೆ. ಆ ಬದಲಾವಣೆಗಳು ಏನಂದರೆ, ಮೊದಲನೇ ವರ್ಷದಿಂದನೇ ಮೊದಲು ಹೇಗಿತ್ತು, ಮೊದಲನೇ ವರ್ಷ ಕಳೆದ ನಂತರ ಅವರು ಆಸ್ಪತ್ರೆಗೆ ಬಂದು ರೋಗಿಗಳ ಸಂಪರ್ಕಕ್ಕೆ ಬರ್ತಾಯಿದ್ರು. ಆದರೆ ಹೀಗಿಲ್ಲ, ಮೊದಲನೇ ವರ್ಷದಿಂದಲೇ ಅವ್ರಿಗೆ ಅರ್ಲಿ ಕ್ಲಿನಿಕಲ್ ಎಕ್ಸ್ಪೋಷರ್ ಅನ್ನೋ ಒಂದು ಕಾನ್ಸೆಪ್ಟ್ ನಡಿನಲ್ಲಿ ಸ್ಟೂಡೆಂಟ್ಸನ್ನ ನಾವು ಮೊದಲೇ ಪೇಷಂಟ್ಗಳ ಸಂಪರ್ಕ ತರ್ತಾ ಇದ್ದೀವಿ ಮತ್ತು ಅವರು ಕೋರ್ಸ್ ಪೂರ್ತಿ ಪೇಷಂಟ್ಗಳ ಸಂಪರ್ಕದಲ್ಲಿ ಇರ್ತಾರೆ. ಅವ್ರ ಇಂಟರ್ನ್ಶಿಪ್ ಪ್ರೋಗ್ರಾಮಲ್ಲಿ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಅವರು ರೋಗಿಗಳಿಗೆ ಸಂಬಂಧಪಟ್ಟ ರೋಗ ತಪಾಸಣೆಗಳು, ಅವ್ರಿಗೆ ಬೇಕಾದ ಚಿಕಿತ್ಸೆಗಳನ್ನು ನೀಡೋದ್ರಲ್ಲಿ ಭಾಳ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸರ್, ಇನ್ನು ಈಸ್ಟ್ ಪಾಯಿಂಟ್ನ ವಿಷನ್ ಅಂತ ನಾವು ನೋಡಿದಾಗ ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿ ನೋಡ್ತೀರಾ, ಈ ಒಂದು ಇನ್ಸ್ಟಿಟ್ಯೂಟ್ ಯಾವ ರೀತಿ ಹೋಗಬೇಕು ಅಂತ ನೋಡ್ತಾ ಇರಾ, ಮತ್ತು ನಿಮ್ಮ ಈಗ ನಡೆಸ್ತಾ ಇರುವಂಥ ಒಂದು ಪ್ರಿನ್ಸಿಪಲ್ ಏನಿರುತ್ತೆ ಆ ವಿಷನ್ ಬಗ್ಗೆ ಏನು ಅಂತ ನೀವು ಮಾತಾಡೋದಾದರೆ ಸರ್? ನಮ್ಮದು ಮಿಷನ್ ಆಫ್ ಅವರ್ ಮೆಡಿಕಲ್ ಕಾಲೇಜ್ ಏನಂದರೆ, ವಿ ಶುಡ್ ಪ್ರೊಡ್ಯೂಸ್ ದಿ ಬೆಸ್ಟ್ ಕ್ವಾಲಿಟಿ ಆಫ್ ಡಾಕ್ಟರ್ಸ್ ಹೂ ಆರ್ ಕಂಪ್ಯಾಟಬಲ್ ಆ್ಯಂಡ್ ಕಾಂಪಿಟೆಂಟ್ ಟು ಮ್ಯಾನೇಜ್ ಎನಿ ಸಿಚುವೇಶನ್ ಇನ್ ದಿ ಇಂಟರ್ನ್ಯಾಷನಲ್ ಲೆವೆಲ್. ಆ ಮಟ್ಟಕ್ಕೆ ನಾವು ನಮ್ಮ ವಿದ್ಯಾರ್ಥಿಗಳನ್ನ ತಯಾರು ಮಾಡಬೇಕು ಅನ್ನೋದು ನಮ್ಮ ಧ್ಯೇಯೋದ್ದೇಶ. ದಟ್ ಈಸ್ ಅವರ್ ಮಿಷನ್ ಆ್ಯಂಡ್ ವಿಷನ್ ಆಲ್ಸೋ. ಸರ್, ಇನ್ನು ಬಹಳ ಮುಖ್ಯವಾಗೋದಂತ ಅಂದರೆ ಫ್ಯಾಕಲ್ಟಿ. ಸೊ ಈಗ ಕಾಂಪಿಟೇಟಿವ್ ವರ್ಲ್ಡ್ ತುಂಬಾ ಜಾಸ್ತಿ ಆಗಿದೆ. ಈಗ ಸ್ಟೂಡೆಂಟ್ಸ್ಗೆ ಎಷ್ಟು ಎಜುಕೇಷನ್ ತೊಗೊಂಡ್ರು ಕೂಡ, ಈಗ ಮುಂಚೆ MBBS ಮಾಡ್ತಾಯಿದ್ರು, ನೆಕ್ಸ್ಟ್ ಹೈಯರ್ ಎಜುಕೇಷನ್ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಈಸ್ಟ್ ಪಾಯಿಂಟಲ್ಲಿ ಯಾವೆಲ್ಲ ಸೌಲಭ್ಯಗಳನ್ನು ನೀವು ಒದಗಿಸ್ತೀರಾ, ಮತ್ತು ಮುಂದೆ ಯಾವೆಲ್ಲ ಕೋರ್ಸಸನ್ನು ಎಕ್ಸ್ಟೆಂಡ್ ಮಾಡುವಂಥ ಪ್ಲ್ಯಾನ್ಸ್ ಇದೆ, ಈಗ ಎಕ್ಸಿಸ್ಟಿಂಗ್ ಪ್ಲ್ಯಾನ್ಸ್, ಅದ್ರ ಬಗ್ಗೆ ನೀವು ಹೇಳೋದಾದರೆ ಸರ್? ಒಂದು ನಂಬರ್ ಹೇಳೋದಾದರೆ, ನಮಗೆ ಈಗ ಸುಮಾರು 250ಕ್ಕೂ ಮೀರಿ ಟೀಚಿಂಗ್ ಫ್ಯಾಕಲ್ಟಿ, ಅದರಲ್ಲಿ ಅನೇಕ ಪ್ರೊಫೆಸರ್ಗಳು, ಅಸೋಸಿಯೇಟ್ ಪ್ರೊಫೆಸರ್ಗಳು, ಈ ಕ್ಯಾಟಗರಿ ಎಲ್ಲ ಸಂಬಂಧಪಟ್ಟ ವೈದ್ಯರುಗಳು ಕೂಡ ನಮ್ಮಲ್ಲಿ ಇದ್ದಾರೆ. ಅದು ಮೆಡಿಕಲ್ ಫೀಲ್ಡಿಗೆ ಸಂಬಂಧಪಟ್ಟಾಗ. ಅದ್ರ ಜೊತೆಗೆ ಸಿಬ್ಬಂದಿಗಳು, ನರ್ಸಿಂಗ್ 400ಕ್ಕೂ ಹೆಚ್ಚು ನರ್ಸಿಂಗ್ ಸಿಬ್ಬಂದಿ ಇದ್ದಾರೆ. ಒಂದು 500ಕ್ಕೂ ಹೆಚ್ಚು ನಮಗೆ ಇತರ ಸಪೋರ್ಟಿಂಗ್ ಸಿಬ್ಬಂದಿ ಕೂಡ ಇದ್ದಾರೆ. ಅದಕ್ಕೆ ಅವಶ್ಯಕತೆಗೆ ಬೇಕಾದಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮಲ್ಲಿ ಸಿಬ್ಬಂದಿ ಇದ್ದಾರೆ ಅನ್ನೋದು ಹೇಳ್ಕೊಳ್ಳೋದು ನನ್ನ ಹೆಗ್ಗಳಿಕೆ. ಸರ್, ಈಸ್ಟ್ ಪಾಯಿಂಟ್ನ ಒಂದು ಮುಖ್ಯವಾದ ಧ್ಯೇಯ ಅಂತ ಅಂದ್ರೆ ಬರೀ ಎಜುಕೇಷನ್ ಮಾತ್ರ ಅಲ್ಲ, ಅಂದರೆ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸಲ್ಲಿ ಸಾಕಷ್ಟು ಪ್ರೋಗ್ರಾಮ್ಸ್ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸಿಂದ ಈ ಥರದ ಪ್ರೋಗ್ರಾಮ್ಸ್ ಎಲ್ಲ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ನೀವು ಆ ರೀತಿಯಾಗಿ ರೂರಲ್ ಪೀಪಲ್ಗೆ ಹೆಲ್ಪ್ ಮಾಡೋದಾಗಿರ್ಬೋದು, ಈ ರೀತಿಯ ಇನಿಷಿಯೇಟಿವ್ಸ್ ನಿಮ್ಮ ಸ್ಟೂಡೆಂಟ್ಸ್ ಏನಾದರೂ ತೊಗೊಂಡಿರೋ ಉದಾಹರಣೆಗಳಿದೆ? ಈಗ ನೋಡಿ, ನಮ್ಮ ಅಪೆಕ್ಸ್ ಬಾಡಿ ಪ್ರಿಸ್ಕ್ರೈಬ್ ಮಾಡೋ ರೀತಿಯಲ್ಲೇ ಮೆಡಿಕಲ್ ಸ್ಟೂಡೆಂಟ್ ಮೊದಲನೇ ವರ್ಷಕ್ಕೆ ಕಾಲಿಟ್ಟು ಕೂಡ ನಮ್ಮಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಫ್ಯಾಮಿಲಿ ಅಡಾಪ್ಷನ್ ಪ್ರೋಗ್ರಾಮ್ ಅಂತ. ಫ್ಯಾಮಿಲಿ ಅಡಾಪ್ಷನ್ ಪ್ರೋಗ್ರಾಮ್ ಅಡಿಯಲ್ಲಿ
ಪ್ರತಿ ಮೆಡಿಕಲ್ ಸ್ಟೂಡೆಂಟ್ ಅವನ ಮೊದಲನೇ ವರ್ಷದಿಂದ ಕೂಡ 5 ಫ್ಯಾಮಿಲಿಗಳನ್ನ ಅಡಾಪ್ಟ್ ಮಾಡ್ಕೋಬೇಕು. ಈ 5 ಫ್ಯಾಮಿಲಿಗಳನ್ನ ಅಡಾಪ್ಟ್ ಮಾಡಿಕೊಂಡು ಅಲ್ಲಿರುವಂಥ ಆ ಮನೆಯಲ್ಲಿರುವಂಥ ಎಲ್ಲರ ಆರೋಗ್ಯದ ಬಗ್ಗೆ ವಿಚಾರಿಸೋದು, ಅವರಲ್ಲಿರುವಂಥ ಕಾಯಿಲೆಗಳನ್ನೆಲ್ಲ ಪತ್ತೆ ಹಚ್ಚಿ ಅದನ್ನೆಲ್ಲ ಲಿಸ್ಟ್ ಮಾಡೋದು, ಮತ್ತು ಅವರು ಯಾವುದೇ ಸಂದರ್ಭದಲ್ಲಿ ನಮ್ಮ ಆಸ್ಪತ್ರೆಗೆ ಬಂದಾಗ ಅವರೇ ಒಂದು ಲೈಸನಿಂಗ್ ಆಫೀಸರ್ ಆಗಿ ಅವ್ರಿಗೆ ಬೇಕಂತ ಚಿಕಿತ್ಸೆ ಕೊಡಿಸೋದ್ರಲ್ಲಿ ಮುಂದಾಳತ್ವವನ್ನು ವಹಿಸ್ಕೊಳ್ಬೇಕು. ಆ ರೀತಿ ಒಂದು ಕಾನ್ಸೆಪ್ಟ್ನಲ್ಲಿ ಎಲ್ಲ ಮೆಡಿಕಲ್ ಸ್ಟೂಡೆಂಟ್ಸು ನಾವು ಇನ್ವಾಲ್ವ್ ಆಗಿರೋದ್ರಿಂದ ಈಗ ನೋಡಿ ನಮ್ಮಲ್ಲಿ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ 750 ಮೆಡಿಕಲ್ ಸ್ಟೂಡೆಂಟ್ಸ್ ಇರ್ತಾರೆ. ಅದ್ರ ಜೊತೆಗೆ ಅದು ಇಟ್ಟು 5 ಅಷ್ಟು ಫ್ಯಾಮಿಲೀಸ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಸುಮಾರು 5 ವಿಲೇಜ್ಗಳನ್ನು ನಾವು ಈ ರೀತಿ ಅಡಾಪ್ಟ್ ಮಾಡಿಕೊಂಡು ಅದರ ಅಡಿನಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನ ಮೊದಲನೇ ವರ್ಷದಲ್ಲಿಂದಲೇ ನಮ್ಮ ರೂರಲ್ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಮನೋಪ್ರವೃತ್ತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ನಡೆದಿದೆ. ದಟ್ಸ್ ವೆರಿ ನೈಸ್ ಸರ್. ನೀವು ಹೇಳಿರೋದು ಈ ರೀತಿಯಾದಂಥ ಇನಿಷಿಯೇಟಿವ್ಸ್ ನಾವು ಕೇಳೋದು ತುಂಬಾ ಕಡಿಮೆ, ಆ್ಯಂಡ್ ಯಾವುದು ಅತ್ಯಂತ ಅವಶ್ಯಕವೋ ಅದನ್ನು ನೀವು ಮಾಡ್ತಾ ಇದ್ದೀರಾ. ದಟ್ಸ್ ರಿಯಲಿ ಹ್ಯಾಟ್ಸ್ ಆಫ್ ಟು ಯು ಫಾರ್ ದ್ಯಾಟ್ ಪ್ರೋಗ್ರಾಮ್. ಆ್ಯಂಡ್ ಸರ್, ಕೊನೆಯದಾಗಿ ನಿಮ್ಮ ಅಂದರೆ ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿರ್ಬೋದು ಮತ್ತು ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ತೊಗೊಳೋಕ್ಕೆ ಆಸೆ ಪಡ್ತಾ ಇರುವಂಥ ಆಸ್ಪಿರೆಂಟ್ಸ್ಗೆ ನೀವು ಏನು ಹೇಳ್ತೀರಿ? ಈಗ ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಪಡ್ಕೋಬೇಕು ಅಂದರೆ ಒಂದು ಉತ್ತಮ ಅಂಕ ಪಡ್ಕೊಳ್ಳೋದು ಅವಶ್ಯಕತೆ ಇದೆ. ಈಗ ನಿಮಗೆಲ್ಲರೂ ತಿಳಿದಿರುವ ಹಾಗೆ ಎಲ್ಲ ಸೀಟ್ ಸೆಲೆಕ್ಷನ್ನು KS ಸೆಂಟ್ರಲ್ ಕೌನ್ಸಿಲಿಂಗ್ ಮುಖಾಂತರ ನಡೆಯುತ್ತೆ. ಹಾಗಾಗಿ ಇಲ್ಲಿ ಉತ್ತಮವಾದ ವಿದ್ಯಾರ್ಥಿಗಳೇ ಬರಲಿಕ್ಕೆ ಮಾತ್ರ ಅವಕಾಶ ಇದೆ. ನೀವು ನೀಟಲ್ಲಿ ಒಳ್ಳೆ ಸ್ಕೋರ್ ಮಾಡಿರಬೇಕು. ಸ್ಕೋರ್ ಮಾಡಿರೋದ್ರಿಂದ ಮಾತ್ರ ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಆದರೂ ನಮ್ಮ ಮ್ಯಾನೇಜ್ಮೆಂಟ್ ಸೀಟ್ಗೂ ಕೂಡ ಭಾಳ ಬೇಡಿಕೆ ಇದೆ. ಅಲ್ಲಿನೂ ನಮಗೆ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗಳನ್ನ ಅಕಾಮಡೇಟ್ ಮಾಡಲಿಕ್ಕೆ ಮಾತ್ರ ಆಗ್ತಾ ಇದೆ. ಹಾಗಾಗಿ ನೀವು ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜನ್ನು ಪ್ರವೇಶ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ರೆ ನೀವು ಸರಿಯಾಗಿ ಅದಕ್ಕೆ ತಯಾರಾಗುವಂಥ ನೀಟ್ ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕ್ಗಳನ್ನ ಪಡೆದುಕೊಳ್ಳೋದು ಅವಶ್ಯಕವಾಗುತ್ತೆ. ಎಸ್, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಕಾಲೇಜ್ ಕ್ಯಾಂಪಸ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.